ಇವತ್ತು ಕೂಡ ಸರ್ಕಾರಕ್ಕೆ ಅಹವಾಲುಗಳ ಸುರಿಮಳೆಯೇ ಆಗಿದೆ. ಅದರ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾಯಕರ ನಡುವೆಯೂ ಕೆಲ ಸ್ವಾರಸ್ಯಕರ ಪ್ರಸಂಗ ನಡೆಯಿತು. ಹಾವು ಮುಂಗುಸಿಯಂತಿದ್ದವರು ವೇದಿಕೆಯಲ್ಲಿ ಹಾಡಿ ಹೊಗಳಿದರು, ವೇದಿಕೆಯಲ್ಲೇ ಟಾಂಗ್ ಕೊಟ್ಟರು. ಬನ್ನಿ ಅದರ ಕಂಪ್ಲೀಟ್ ಡೀಟೇಲ್ ನೋಡೋಣ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ, ಅಹವಾಲು ನಿಮ್ಮದು, ಪರಿಹಾರ ನಮ್ಮದು ಅಂತ ಜನರ ಬಳಿಗೆ ಸಮಸ್ಯೆ ಆಲಿಸಲು ಬಂದಿರೋ ಸರ್ಕಾರ ಇವತ್ತು ಕೂಡ ಸಾಕಷ್ಟು ಅಹವಾಲುಗಳನ್ನು ಸ್ವೀಕರಿಸಿ ಭರವಸೆಯ ಬೆಳಕು ನೀಡಿದೆ. ಮಲ್ಲೇಶ್ವರಂ, ಗಾಂಧಿನಗರ, ಚಾಮರಾಜಪೇಟೆಯಲ್ಲಿ ಜನಸ್ಪಂದನ. ಮಲ್ಲೇಶ್ವರಂ, ಗಾಂಧಿನಗರ, ಚಾಮರಾಜಪೇಟೆ ಸೇರಿದಂತೆ 3 ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಶೇಷಾದ್ರಿಪುರಂನ ಶಿರೂರು ಆಟದ ಮೈದಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜನರ ಸಮಸ್ಯೆಗಳನ್ನು ಆಲಿಸಿದ್ರು. ಬಿಡಿಎ ಅಧಿಕಾರಿಗಳು ಸೈಟ್ ರಿಜಿಸ್ಟ್ರೇಷನ್ ಮಾಡ್ತಿಲ್ಲ. ಡಿಸಿಎಂ ಡಿಕೆಶಿ ಮುಂದೆ ಕಣ್ಣೀರಿಟ್ಟ ಅಂಗವಿಕಲೆ ಗಾಯತ್ರಿ. 3 ವರ್ಷದಿಂದ ದುಡ್ಡು ಕಟ್ಟಿದ್ದೇವೆ, ಆದ್ರೂ ಬಿಡಿಎ ಅಧಿಕಾರಿಗಳು ಸೈಟ್ ರಿಜಿಸ್ಟ್ರೇಷನ್ ಮಾಡ್ತಿಲ್ಲ ಅಂತ ಗಾಯತ್ರಿ ಎಂಬಾಕೆ ಡಿಸಿಎಂ ಮುಂದೆ ಕಣ್ಣೀರಿಟ್ಟಿದ್ದಾರೆ. ನಾನು ಅಂಗವಿಕಲೆ ಆದ್ರೂ ಅಲ್ದಾಡಿಸ್ತಿದ್ದಾರೆ ಅಂತ ದೂರು ನೀಡಿದ್ರು. ಬಿಡಿಎಲ್ಲಿ ಯಾವಾಗ ಹಿಂಗೆ ಮಾಡ್ತಾರೆ ಸರ್? 3 ವರ್ಷದಿಂದ ಹೋಗ್ತಾ ಇದ್ದೀನಿ ಸರ್. ಫುಲ್ ಅಮೌಂಟು ಕಟ್ಟಿದ್ದೀನಿ ಸರ್. ಬಿಡಿಎ ಕಮಿಷನರ್ ಬರೀಲ್ಲ ನಿಮಿಷ. ಯಾವಾಗ ಹೋಗಿ ಕಾಲು ಬೇರೆ ಹ್ಯಾಂಡಿಕ್ಯಾಪ್ಟು ಸರ್, ಹತ್ತಕ್ಕೆ ಆಗಲ್ಲ ನೋಡಿ ಸರ್, ಕಾಲು ನೋಡಿ ಸರ್, ಮೇಲೆ ಹತ್ತಕ್ಕೆ ಆಗಲ್ಲ ಸರ್. ಕೆಂಗೇರಿ ಬೆಸ್ಕಾಂ ಎಒ ಗಿರೀಶ್ ವಿರುದ್ಧ ದಂಪತಿ ದೂರು. ಇನ್ನು ತಮಗೆ ಬರಬೇಕಾದ ಹಣ ಕೊಡಲು ಬೆಸ್ಕಾಂ ಎಒ ಗಿರೀಶ್ 50,000 ಲಂಚ ಕೇಳ್ತಿರುವುದಾಗಿ ವೃದ್ಧ ದಂಪತಿ ಆರೋಪ ಮಾಡಿದ್ರು. ತಕ್ಷಣ ಬೆಸ್ಕಾಂ ಅಧಿಕಾರಿಗಳನ್ನ ಕರೆಸಿ ಗಿರೀಶ್ನ ಕೂಡಲೇ ಸಸ್ಪೆಂಡ್ ಮಾಡುವಂತೆ ಡಿಸಿಎಂ ಸೂಚಿಸಿದ್ದಾರೆ. ಗಿರೀಶ್ ಅಂತ ಲಂಚಗೋಸ್ಕರ ಅವ್ರು ನಮಗೆ ಮಾಡ್ತಾ ಇಲ್ಲ ಸರ್. 10 ವರ್ಷದಿಂದ ಬೆಸ್ಕಾಂ ಕರೀರಿ. 10 ವರ್ಷದಿಂದ ಯಾರು ಕೊಡ್ತಿರೋ ಕೊಡಿ. ಬೆಸ್ಕಾಂ ಯಾರಿದ್ದಾರೆ ಇಲ್ಲಿ? ಸತ್ಯ ಹೇಳ್ಬೇಕು. ಸುಳ್ಳು ಹೇಳ್ತಾ ಇಲ್ಲ ಸರ್. ಇಷ್ಟು ವರ್ಷದಿಂದ ಹೌದು ಸತ್ಯ ಸರ್. ವರ್ಷದಿಂದ ನಮ್ದು ಅಮೌಂಟ್ ಇದ್ ಮಾಡಿದಿರ ಹಾಗೆ ಇಟ್ಕೊಂಡಿದಾರೆ. ಕಾಸು ಕೊಟ್ರೆ ಮಾತ್ರ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ ಅವರು ಸರ್. ವಿದ್ವೇರ್ ಹತ್ರ ಸಹ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂತಾನ ಮನುಷ್ಯ. ಅವ್ರು ಗಿರೀಶ್ ಅವ್ನು ಕೇಳ್ತಾನಂತೆ, ಫಸ್ಟ್ ಸಸ್ಪೆಂಡ್ ಮಾಡಿ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಸದಾ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡ ಉಗುಳ್ತಾ ಇದ್ದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಅಚ್ಚರಿಗೆ ಕಾರಣವಾಯಿತು. ಡಿಕೆಶಿ ಸಿಎಂ ಕೂಡ ಆಗ್ಲಿ ಅಂತ ಅಶ್ವಥ್ ನಾರಾಯಣ್ ಹಾರೈಕೆ. ಬಡವರಿಗೆ ಮನೆ ಕಟ್ಕೊಡಿ ಎಂದ ಶಾಸಕರಿಗೆ ಜಮೀರ್ ಟಾಂಗ್. ಎಸ್, ಖುದ್ದು ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ ಮಾತಿದು. ಯಾವಾಗಲೂ ಡಿಕೆಶಿ ವಿರುದ್ಧ ಗುಡುಗುತ್ತಾ ಆರೋಪಗಳ ಸುರಿಮಳೆಗೈತಾ ಇದ್ದ ಅಶ್ವಥ್ ನಾರಾಯಣ್ ಇವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಾಡಿ ಹೋಗಲಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ಲಿ, ಡಿಕೆಶಿ ಸಿಎಂ ಕೂಡ ಆಗ್ಲಿ ಅಂತ ಅಶ್ವಥ್ ನಾರಾಯಣ್ ಹಾರೈಸಿದ್ರು. ಈ ಮಾತಿಗೆ ಡಿಕೆಶಿ ಮುಗುಳ್ನಗೆ ಬೀರಿ ಸುಮ್ಮನಾದ್ರು. ಈ ವೇಳೆ ಚಪ್ಪಾಳೆ ಹೊಡೆದು ಡಿಕೆಶಿ ಮುಖ ನುಡಿದ ಜಮೀರ್ ಮೈಕ್ ಸಿಗ್ತಾ ಇದ್ದಂತೆ ಬಡವರಿಗೆ ಮನೆ ಕಟ್ಕೊಡಿ ಅಂತ ಕೇಳಿದ ಮಾಜಿ ಡಿಸಿಎಂ ಮಾತಿಗೆ ಅಲ್ಲೇ ಟಾಂಗ್ ಕೊಟ್ರು. ಎಲ್ಲ ಜನತೆಯ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮಗೂ ಭಗವಂತ ಕರುಣಿಸಲಿ, ನಿಮಗೂ ಒಳ್ಳೆಯದಾಗಲಿ ಮತ್ತು ನೀವು ಇನ್ನ ಉನ್ನತ ಸ್ಥಾನಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಇಡೀ ನಾಡಿನ ಜನತೆ ನಿಮಗೂ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿನೂ ತಾವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ಲರ ಪರವಾಗಿ ನೀವು ಸ್ಥಾನವನ್ನ ಅಲಂಕರಿಸಿ ಅಂತ ಶುಭವನ್ನು ಕೋರ್ತೇನೆ. ಇದು ಒಂಥರ ನನಗೆ 6ನೇ ಗ್ಯಾರಂಟಿ ಹಂಗೆ ಇದು ನಮ್ಮ ಸರ್ಕಾರ ಅಂದ್ರೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದಾರಂತ. ಈಗ ಒಪ್ಕೊಂಡು 7,400 ಕೋಟಿ ಸ್ಲಮ್ ಅವ್ರಿಗೆ ಬಡವ್ರಿಗೆ ಕಂಪ್ಲೀಟ್ ಮನೆ ಮಾಡ್ಬೇಕಂತ ಹೇಳ್ಬಿಟ್ಟು 7,400 ಕೋಟಿ ಸ್ಲಮ್ ಬೋರ್ಡ್ಗೆ 1,800 ಕೋಟಿ ರಾಜೀವ್ ಗಾಂಧಿಗೆ ಕೊಡ್ತೀವಂತ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿ 500 ಕೋಟಿಯನ್ನ ಮನೆ ಮುಖ್ಯಮಂತ್ರಿಗಳು ಮನೆ ಬಿಡುಗಡೆ ಮಾಡಿದ್ದಾರೆ. ಬರೋ ತಿಂಗಳು ಫೆಬ್ರವರಿ 24ನೇ ತಾರೀಕಿಗೆ 36,000 ಮನೆಗಳನ್ನ ಬಡವ್ರಿಗೆ ಹಂಚ್ತಾ ಇದೀವಿ. 3 ಕ್ಷೇತ್ರಗಳ ಜನರ ಸಮಸ್ಯೆಗೆ ಕಿವಿಗೊಟ್ಟಿರೋ ಸರ್ಕಾರ ಬಗೆಹರಿಸೋ ಭರವಸೆಯನ್ನು ನೀಡಿದೆ. ಈ ಮಧ್ಯೆ ಡಿಕೆಶಿಯನ್ನ ಹೊಗಳಿದ ಅಶ್ವಥ್ ನಾರಾಯಣ್ ಹೇಳಿಕೆ ಅಚ್ಚರಿಗೆ ಕಾರಣವಾಗಿದ್ದು, ರಾಜಕೀಯ ಪಡಸಾಲಿಯಲ್ಲಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿರೋದಂತೂ ಸುಳ್ಳಲ್ಲ. ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.